ಸ್ಟಾರ್ ಕಾಸ್ಟ್ ಜೊತೆಗೆ ನೀವು ನಟನೆ ಮಾಡ್ತಿದ್ದೀರಾ. ಹೇಗಿದೆ ನಿಮ್ಮ ಎಕ್ಸೈಟ್ಮೆಂಟ್ ಆಗಿರಲಿ, ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? ಶೂಟ್ಗಳನ್ನ ಮುಗಿಸಿ ತಡರಾತ್ರಿ ಹೋಗಿರುವಂಥ ಸಂದರ್ಭಗಳಿದೆಯಾ? ಟೀಮ್ ಅಂತೂ ಇಟ್ಸ್ ಎಕ್ಸ್ಟ್ರೀಮ್ಲಿ ಗುಡ್. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಇದ್ದಾರೆ. ಅಂದರೆ ಎಲ್ಲರೂ ಜೋವಿಯಲ್. ಓಕೆ. ಎಲ್ಲರೂ ಅಂದರೆ ಬರೀ ನಾವು ಆರ್ಟಿಸ್ಟ್ ಕೂತ್ಕೊಂಡು ಮಾತಾಡ್ತಾ ಇರೋದು ಅಥವಾ ತಲಹರಟೆ ಮಾಡ್ತಿರೋದಿಲ್ಲ, ಫುಲ್ ಟೀಮ್ ಸೇರ್ಕೊಂಡು ಮಾತಾಡ್ಕೊಂಡು ನಗಾಡ್ಕೊಂಡು ಇರ್ತೀವಿ. ಓಕೆ. ಈಗ ನೀವು ಡೈಲಾಗ್ ಏನಾದರೂ ಹೇಳ್ತಾ ಇರ್ಬೇಕಾದ್ರೆ ಸಡನ್ ಮರ್ತೋಗೋದು ಆ ಥರದ್ದೆಲ್ಲ ಆಗಿದೆಯಾ? ಆ ಥರದ್ದು ಯೂಶಲಿ ಎಲ್ಲ ಆರ್ಟಿಸ್ಟ್ಗೂ ಆಗಿರುತ್ತೆ. ನಿಮಗೀಗ ಕೆಲವೊಂದು ಎಮೋಷ್ನಲ್ ಸೀನ್ಗಳು ಬರ್ಬೋದು, ಕೆಲವೊಮ್ಮೆ ತುಂಬ ಸಿಟ್ಟದ್ದು ಆ ಥರದ್ದೆಲ್ಲ ಬರ್ಬೋದು. ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಈಗ ಎಮೋಷ್ನಲ್ ತುಂಬ ಅಳ್ತಾ ಇರ್ತೀರಾ, ಸಡನ್ನಾಗಿ ನೀವು ಹೇಗೆ ಅದನ್ನು ನಾರ್ಮಲ್ ಇದಕ್ಕೆ ಬಂದುಬಿಡ್ತೀರಾ? ನನಗೆ ಸ್ವಲ್ಪ ಎಮೋಷ್ನಲ್ ಪ್ಲೇ ಮಾಡೋದು ಸ್ವಲ್ಪ ಈಸಿ ಅಂತ ಅನ್ಸುತ್ತೆ. ಓಕೆ. ಆ್ಯಕ್ಚುಲಿ ನೋಡ್ಕೊಂಡು ಬಂದರೆ ಸೊ ಮಾಡ್ಕೊಂಡು ಬಂದಿರೋದ್ರಲ್ಲಿ ಚರಣದಾಸಿಯಲ್ಲಂತೂ ಪೂರ್ತಿ ಅಳೋದಿತ್ತು. ನಾನು ಆ ಸೀರಿಯಲ್ಲು ಕೊನೆಯ ಹಂತದಲ್ಲಿ ಏನಂದರೆ ಇನ್ನೊಂದು ಯಾವುದು ನಾನು ಅಳೋ ಕ್ಯಾರೆಕ್ಟರ್ ಅಂತೂ ಒಪ್ಕೊಳ್ಳಲ್ಲ, ಎಷ್ಟು ಅಳಿಸ್ಬಿಟ್ಟಿದ್ದಾರೆ ಮುಂಜಿ ಅನ್ನೋ ಥರನೇ ಫೀಲ್ ಆಗ್ತಿತ್ತಲ್ಲ. ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಿರ್ತೀನಿ, ಅಲ್ಲಿ ಫಸ್ಟ್ ಶಾಟ್ ಯೂಶಲಿ ಅಳೋದೇ ಇರ್ತಿತ್ತು. ಅದು ಹೇಗೆ ದೇವ್ರ ಮುಂದೆ ಕುತ್ಕೊಂಡು ನನ್ನ ಇಡೀ ಕಷ್ಟ ಎಲ್ಲ, ನನ್ನ ಜೀವನದಲ್ಲಿ ಏನೇನು ಕಷ್ಟ ಬಂದಿದೆ ಅದನ್ನೆಲ್ಲ ತೋಡ್ಕೊಂಡು ದೇವ್ರ ಮುಂದೆ ಅಳೋದೇ ಇರ್ತಿತ್ತು. ಓಕೆ. ಸೊ ಯಾವಾಗಲೂ ಅನ್ಸೋದು, ಅದಕ್ಕೆ ನಾನು ಇಮಿಡಿಯೇಟ್ ನೆಕ್ಸ್ಟು ನಾನು ವಿಲ್ಲನ್ ಒಪ್ಕೊಂಡಿದ್ದು. ಅದೇ ಸಡನ್ ಆಗಿ ನಿಮಗೆ ಅದನ್ನು ಕೇಳಿದ್ವಿ ನಾವು, ನಿಮಗೆ ನೆಗೆಟಿವ್ ಶೇಡ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಅಂತ ಅಲ್ವಾ? ಅದರಲ್ಲಿ ಆ್ಯಕ್ಚುಲಿ ಚರಣದಾಸಿ ಮಾಡ್ಬೇಕಾದ್ರೆ ಆಪೋಸಿಟ್ ನನಗೆ ವಿಲ್ಲನ್ ಮಾಡ್ತಿದ್ರು ನಾಗೇಶ್ರೀ ಅಂತ. ಶಿ ಯೂಸ್ ಟು ಆ್ಯಕ್ಟ್ ಫ್ಯಾಂಟಾಬ್ಯುಲಸ್ ಆ್ಯಕ್ಟ್ರೆಸ್. ಓಕೆ. ಸೊ ಅವರು ತುಂಬ ಅವ್ರು ಮಾಡ್ತಾ ಇದ್ದಿದ್ದು ನೋಡಿ ನನಗೆ ಅನ್ಸೋದು, ಇಲ್ಲ ಈ ಥರ ಅಂದರೆ ನೆಗೆಟಿವ್ ಶೇಡ್ಸ್ ಮಾಡೋರಿಗೆ ಪ್ಲೇ ಮಾಡೋಕ್ಕೆ ತುಂಬ ಇರುತ್ತೆ. ಹೌದು. ನಮ್ದು ತುಂಬಾ ಸೋಬರ್ ಆಗಿರುತ್ತೆ, ಪಾಸಿಟಿವ್ ರೋಲ್ಸ್ ಅಲ್ಲಿ ತುಂಬಾ ಪ್ಲೇ ಮಾಡೋದಕ್ಕಿರುತ್ತೆ. ಅದನ್ನ ನೋಡಿ ಯಾವಾಗ್ಲೂ ಅನಿಸ್ತೈತಿ, ಇಲ್ಲ ನಾನು ಒಂದ್ಸಲ ಆದ್ರೂ ನೆಗೆಟಿವ್ ಮಾಡ್ಬೇಕು ಅಂತ. ಓಕೆ. ಅದು ನಾನು ಸೆಟ್ಟಲ್ಲಿ ಹೇಳಿದ್ದೆ. ಸೊ ಅದನ್ನ ನೆನ್ಪಿಟ್ಕೊಂಡು ಅವರು, ಯಾಕಂದ್ರೆ ಸೇಮ್ ಪ್ರೊಡಕ್ಷನ್ ಹೌಸು, ನೆಕ್ಸ್ಟ್ ನಾವು ನಾನೇನ ಬಿಡಲಾರೆ ಮಾಡಿದ್ವಿ. ಸೊ ಅವ್ರು ಅದನ್ನ ನೆನ್ಪಿಟ್ಕೊಂಡು ಆ ಕ್ಯಾರೆಕ್ಟರ್ಗೆ ಯಾರು ಸಿಗದೆ ಇದ್ದಾಗ ನನ್ನನ್ನು ಅಪ್ರೋಚ್ ಮಾಡಿದ್ರು. ಓಕೆ. ಹೆಂಗೋ ಆಸೆ ಇತ್ತಲ್ವ ಅಂತ ನಿಮಗೂ ಕೂಡ ಖುಷಿಯಾಗಿರುತ್ತೆ ಆ ಮೂಮೆಂಟಲ್ಲಿ ಅಲ್ವಾ? ಹೌದು, ಅನ್ಕೊಂಡ್ಬಿಟ್ಟೆ ಖುಷಿ ಆಯಿತು. ಓಕೆ ಮ್ಯಾಮ್, ಈಗ ಸ್ನೇಹದ ಕಡಲಲ್ಲಿ ಈಗ ಬಂದ್ಮೇಲೆ ಅಟ್ ಪ್ರೆಸೆಂಟ್, ಮೊದಲೆಲ್ಲ ಮೋಹಿನಿ ಅಂತ ಕರಿತಿದ್ರು ನಿಮ್ಮನ್ನ, ಹೌದಾ? ಮೋಹಿನಿ ಅಲ್ಲ, ದೆವ್ವ ದೆವ್ವ. ನಾನು ರೋಡಲ್ಲಿ ನೋಡ್ಕೊಂಡು ಹೋದ್ರೆ ಎಲ್ಲರೂ ದೆವ್ವ 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 ಹೋಗ್ತಿದೆ. ಬಿಕಾಸ್ ಈಗಲೂ ಹಾಗೆ ರೆಕಗ್ನೈಸ್ ತುಂಬಾ ಜನ ಅದು ಕಲರ್ಸ್ ಸೂಪರ್ ಅಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದ್ರು. ನಾವ್ ಎಷ್ಟೊಂದ್ ಸಲ ಅನ್ಕೊಂಡಿರ್ತೀವಿ, ಈ ಕಲರ್ ಸೂಪರ್ ಅಲ್ಲಿ ನೋಡಿರ್ಲಿಕ್ಕಿಲ್ಲ ಜನ ಅಂತ, ಬಟ್ ಎಷ್ಟು ಜನ ನೋಡಿದವ್ರು ಗೊತ್ತಾ? ತುಂಬಾ ಜನ ಈಗ್ಲೂ ಅಷ್ಟೇ, ನೀವು ಒಂದ್ ದೆವ್ವದ್ ಸೀರಿಯಲ್ ಮಾಡಿದ್ರಿ ಅಲ್ವಾ ಅಂತ ರೆಕಗ್ನೈಸ್ ಮಾಡ್ತಾರೆ. ಪರವಾಗಿಲ್ಲ ನೋಡಿದಾರೆ ಅಂತ ಖುಷಿ ಆಗುತ್ತೆ. ತುಂಬಾ ನೋಡಿದ್ದಾರೆ. ನಾನಂತೂ ಕಾಲೇಜಿಗೆ ಹೋಗಿ ಬಂದು ಆ ಥರ ಎಲ್ಲ ನೋಡ್ತಾ ಇದ್ದೆ, ಈಗಲೂ ನೆನಪಿದೆ ನನಗೆ. ನಮ್ಮ ಅಮ್ಮಂಗೆ ಹಂಗೆ ಹೇಳಿದೆ, ಅಮ್ಮ ಅದು ಮೋಹಿನಿ ಪಾರ್ಟ್ ಮಾಡ್ತಿದ್ರು, ಅವರನ್ನು ಇಂಟರ್ವ್ಯೂ ಮಾಡ್ತಿದ್ದೀನಿ ನಾನು ಇವತ್ತು. ಹಾಗೆ ಮತ್ತೆ ಅಮ್ಮ ನೋಡ್ತಾರೆ. ಇಟ್ಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಇದು ಎಕ್ಸ್ಪೀರಿಯನ್ಸ್. ಅದು ತುಂಬಾ ಚೆನ್ನಾಗಿತ್ತು ಅಲ್ವಾ? ಈ ಅವಾಗೆಲ್ಲ ನಿಮಗೆ ಒಂಥರ ಕಮೆಂಟ್ಸ್ ಒಂಥರ ತುಂಬ ನೆನಪಿರೋದೇನಾದರೂ ಇದೆಯಾ ಆ ಟೈಮ್ ಆ ಸೀರಿಯಲ್ ಮಾಡಿ? ಅದೇ ನಾನು ವಾಕಿಂಗ್ ಎಲ್ಲ ಹೋಗ್ಬೇಕಾದ್ರೆ ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು ನೋಡೋರೆಲ್ಲ ದೆವ್ವ ಹೋಗ್ತಿದೆ ದೆವ್ವ ಹೋಗ್ತಿದೆ, ಅದಂತೂ ಪೆಕ್ಯುಲಿಯರ್. ಹೆಂಗ್ ನಿಮ್ಗೆ ರಿಯಾಕ್ಷನ್ ಹೇಗಿರ್ತಿತ್ತ? ಏನಿಲ್ಲ, ಏನು ರಿಯಾಕ್ಟ್ ಮಾಡ್ತೇನೆ ನನ್ನ ಪಾಡಿಗೆ ನಾನು, ನೋಡ್ತೀರಾ ಸೀರಿಯಲ್ಲು ಅಂತ ಚೆನ್ನಾಗಿದ್ಯಾ ಕೇಳ್ಕೊಂಡು ಹಾಗೆ ಹೋಗೋದೆ ಅಷ್ಟೇ. ಓಕೆ. ಓಕೆ. ಈಗ ಅದೇ ರೀತಿ ಈಗ ಸ್ನೇಹದ ಕಡಲಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಬಂದ್ಮೇಲೆ ಈಗ ಕೂಡ ನಿಮ್ಮ ಪಲ್ಲವಿ ಆ ಥರ ಕರೆದಿರುವಂಥದ್ದು ರೆಕಗ್ನೈಸ್ ಮಾಡ್ತಾರೆ. ನಾನು ಒಂಥರ ಹೆಂಗೆ ಅಂದರೆ ಐ ಆಮ್ ಯೂಸ್ ಟು, ನನಗೆ ಜನ ಕಾಂಚನ ಅಂತ ಕರೆದ್ರು ರಿಯಾಕ್ಟ್ ಮಾಡ್ತೀನಿ, ದೀಪ ಅಂತ ಕರೆದ್ರು ರಿಯಾಕ್ಟ್ ಮಾಡ್ತೀನಿ, ಅಹಲ್ಯ ಅಂತ ಕರೆದ್ರು ರಿಯಾಕ್ಟ್ ಮಾಡ್ತೀನಿ, ಪಲ್ಲವಿ ಅಂತ ಕರೆದ್ರು ರಿಯಾಕ್ಟ್ ಮಾಡ್ತೀನಿ, ಕಾವ್ಯ ಅಂತ ಕರೆದ್ರು ರಿಯಾಕ್ಟ್. ಸೊ ನಾನು ಮಾಡಿರೋ ಎಲ್ಲಾ ಪಾತ್ರನೂ ಒಂಥರ ನಂದೇ ಹೆಸರು ಅನ್ನೋ ಥರ ಆಗ್ಬಿಟ್ಟಿದೆ. ಯಾರು ಹೆಂಗೆ ಕರೆದ್ರು, ಸುಮಾರು ಜನ ನನ್ನನ್ನು ಇಂಡಸ್ಟ್ರಿಯವರು ಅಷ್ಟೇ, ಮತ್ತೆ ಎಷ್ಟೊಂದು ಜನ ದೀಪ ಅಂತಾನೆ ಕರೀತಾರೆ. ಚರಣದಾಸಿ ಮೊದಲ ಸೀರಿಯಲ್ ಅದಾದ್ಮೇಲೆ ಎಷ್ಟೊಂದು ಜನ ಆಚೆ ರೆಕಗ್ನೈಸ್ ಮಾಡ್ಬೇಕು, ನೀವು ದೀಪ ಅಲ್ವಾ ಅಂತ ಕೇಳ್ತಾರೆ. ಇದು ನಾನು ಒಂದು ಇಂಟರ್ವ್ಯೂ ನೋಡಿದ್ದೆ, ನೀವು ಹೇಳಿದ್ರಿ ಇದನ್ನ ಆಕ್ಚುಲಿ. ಹಾಗೆ ಈಗಲೂ ಕೂಡ ತುಂಬಾ ಜನ ಕರೀತಾರೆ ಆ ಥರ. ಓಕೆ. ಈಗ ಮ್ಯಾಮ್, ಈಗ ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು
ಲೈಟ್ ಅವರು ಏನಿರ್ಬೋದು, ಲೈಟ್ ಆಫೀಸರ್ಸು, ಈಗ ಕ್ಯಾಮ್ರಾಮನ್ ಆಗಿದ್ದಾರೆ, ಅವರೆಲ್ಲ ನನ್ನನ್ನು ದೀಪಾ ಅಂತಾನೆ ಕರೀತಾರೆ. ಹೇಗನ್ಸುತ್ತೆ ನಿಮಗೆ ಆ ಥರ ಕರೆಯುವಾಗ ಅವರೆಲ್ಲ? ಖುಷಿ ಆಗುತ್ತೆ. ಅಂದರೆ ಆ ಪಾತ್ರದ ಮೂಲಕ ರೆಕಗ್ನೈಸ್, ಆ ಪಾತ್ರ ಅಷ್ಟು ರೀಚ್ ಆಗಿದೆ ಅನ್ನೋ ಖುಷಿನೂ ಆಗುತ್ತೆ. ಹೌದು, ಚರಣದಾಸಿ ಅನ್ನೋದು ಆಕ್ಚುಲಿ ಈಗ ನಮ್ಮ ಜೆನ್ಸಿಯವ್ರಿಗೂ ಗೊತ್ತುಂಟು ಅದು ಚರಣದಾಸಿ. ಹೌದು, ಸುಮಾರು ಜನ ಅದು ಹೇಳ್ತಾರೆ. ನಾನು ಚಂದು ಮತ್ತೆ ನಾನು ಯಾವಾಗಲೂ ಅದು ಮಾತಾಡ್ಕೊಂಡೆ, ಕೆಲವರು ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ, ನಾನು ಚಿಕ್ಕದ್ರೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನ. ಓಕೆ, ಹಂಗಾರೆ ವಯಸ್ಸಾಗೋಯ್ತಾ? ಹೌದು, ಹಾಗೆ ಅನ್ಸುತ್ತೆ. ಬಟ್ ನೀವು ಹಾಗೆ ಇದ್ದೀರಾ, ಹೇಗೆ ಚರಣದಾಸಿಲಿ ಹೇಗಿದ್ರಿ ಈಗಲೂ ಹಾಗೆ ಥ್ಯಾಂಕ್ ಯು. ಓಕೆ ಮ್ಯಾಮ್, ಈಗ ನಮಗೆ ನಿಮ್ಮ ಜರ್ನಿ ಬಗ್ಗೆ ಈಗ ನಾವು ಅರ್ಧಂಬರ್ಧ ಮಾತಾಡ್ದಂಗೆ ಆಯಿತು. ನಿಮ್ಮ ಸ್ಟಾರ್ಟಿಂದ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ನಿಮಗೆ ನಟನೆ ಅನ್ನೋದು ನಿಮ್ಮ ಲೈಫಲ್ಲಿ ಹೇಗೆ ಬಂತು? ಅದು ಆಕಸ್ಮಿಕವಾಗಿ ಬಂತ ಅಥವಾ ನಿಮಗೆ ಇಷ್ಟವಾಗಿ ನೀವು ಅದಕ್ಕೆ ಎಂಟ್ರಿ ಆದರೆ ಹೇಗೆ? ನಟನೆ ಅಂದರೆ ನನಗೆ ಸ್ವಲ್ಪ ಇದು ಎಲ್ಲ ಫಾರ್ಮ್ಸ್ ಆಫ್ ಆರ್ಟ್ ನನಗೆ ತುಂಬ ಇಷ್ಟ. ಅದು ಡ್ರಾಯಿಂಗ್ ಆಗಿರಲಿ, ಡಾನ್ಸ್, ಮ್ಯೂಸಿಕ್ ಎಲ್ಲ ತುಂಬ ಇಷ್ಟ. ಸೊ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಡಾನ್ಸಿಗೆ ನಾನು ಇಷ್ಟಪಟ್ಟು, ನಾನೇ ಆಸೆ ಪಟ್ಟು ಮನೇಲೆಲ್ಲ ಬಲವಂತ ಮಾಡಿ, ಇಲ್ಲ ನಾನು ಡಾನ್ಸ್ ಕ್ಲಾಸಿಗೆ ಸೇರಿಸಿ ಅಂತೆಲ್ಲ ಸೇರ್ಕೊಂಡಿದ್ದೆ. ಸೊ ಹೀಗೆ ಸ್ಕೂಲಲ್ಲೂ ಅಷ್ಟೇ ನಾನು ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಇದೆ. ಡಾನ್ಸ್ ಅಂದರೆ ಡಾನ್ಸಿಗೆ ಸೇರ್ಕೋತಾ ಇದ್ದೆ, ನಾಟಕಗಳು ಮಾಡಿಸ್ತಾ ಇದ್ರೆ ನಾಟಕಕ್ಕೂ ಸೇರ್ಕೋತಾ ಇದ್ದೆ. ಹಾಗೆ ಬರ್ತಾ ನನಗೆ ಕಾಲೇಜಲ್ಲಿ PU ಅಲ್ಲಿ ನಂಗೆ ಸೇರ್ಕೋಬೇಕು, ಥಿಯೇಟರ್ಗೆ ಸೇರ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಗೊತ್ತಲ್ಲ, 10th ಆಗಲಿ PU ಆಗಲಿ ಮನೇಲಿ ಫಸ್ಟ್ ಓದು, ಆಮೇಲೆ ಇದನ್ನೆಲ್ಲ ಮಾಡು ಅಂತ ಹೇಳ್ತಾರೆ. ಸೊ ಅವಾಗ ಚಾನ್ಸ್ ಸಿಕ್ಕಿರಲಿಲ್ಲ. ನಾನು ಡಿಗ್ರಿಗೆ ಬಂದಾಗ ತುಂಬ ಫೋರ್ಸ್ ಮಾಡಿದೆ. ಆ್ಯಕ್ಚುಲಿ ನಮ್ಮ ಅಣ್ಣಂಗೆ ಥಿಯೇಟರ್ ಅವನಿಗೂ ಜಾಯ್ನ್ ಆಗಬೇಕು ಅಂತ ಇಷ್ಟ ಆಯಿತು. ಸೊ ಅವನು ಅಭಿನಯ ತರಂಗದಲ್ಲೆಲ್ಲ ವಿಚಾರಿಸ್ಕೊಂಡು ಬಂದಿದ್ದ. ಅವನು ಕೆಲಸ ಮಾಡ್ತಿದ್ದ, ಅವನಿಗೆ ಜಾಯ್ನ್ ಆಗೋಕ್ಕಾಗಲಿಲ್ಲ. ಸೊ ನಂಗೆ ಆ ಆಪರ್ಚುನಿಟಿ ಇತ್ತು. ನಾನು ಕಾಲೇಜಲ್ಲೂ ಥಿಯೇಟರ್ ಮಾಡ್ತಿದ್ದೆ, ನಾಟಕಗಳು ಮಾಡ್ತಿದ್ದೆ ಕಾಲೇಜಲ್ಲಿ. ಸೊ ಅಂದರೆ ಅಮ್ಮ ಹೇಳಿದರು, ಅಂದರೆ ಇದೆಲ್ಲ ಡಿಗ್ರಿ ಎಲ್ಲ ಮುಗಿಸು, ಎಲ್ಲ ಎರಡೆರಡು ಒಟ್ಟೊಟ್ಟಿಗೆ ಮಾಡೋಕ್ಕೆ ನಿಂಗೂ ಕಷ್ಟ ಆಗುತ್ತೆ, ಆಮೇಲೆ ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ತೀಯಲ್ವಾ ಅವಾಗ ಸೇರ್ಕೋವಂತೆ ಅಂತ. ನಾನಿಲ್ಲ, ಏನು ಮಾಡಿದ್ರು ನಾನು ಓದಬೇಕಾದ್ರೇ ಮಾಡಬೇಕು, ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತ. ಸೊ ತುಂಬ ಫೋರ್ಸ್ ಮಾಡಿ ಸೇರಿಕೊಂಡೆ ನಾನು. ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಸೇರಿಕೊಂಡೆ ಅಭಿನಯ ತರಂಗಗೆ. ಅದು 1 year ಡಿಪ್ಲೊಮೊ ಇನ್ ಥಿಯೇಟರ್. ಸೊ ಅದನ್ನು ಮುಗಿಸಿದ ತಕ್ಷಣ ಕೊನೆಯ ಪ್ರೊಡಕ್ಷನ್ ನಡೀತಾ ಇತ್ತು. ಅಂದರೆ ಅವರು ಸ್ಟ್ರಿಕ್ಟಾಗಿ ಹೇಳಿದರು, ಗೌರಿ ಮ್ಯಾಮ್, ಇದು ಏನು 1 year ಏನು ನಡೆಯುತ್ತೆ, ಅದು ಮಧ್ಯದಲ್ಲೆಲ್ಲ ಹೋಗಂಗಿಲ್ಲ ನೀವು. ಯಾವುದೇ ಆಪರ್ಚುನಿಟಿ ಬಂದರೂ, ಸಿನಿಮಾ, ಸೀರಿಯಲ್ ಏನು ಬಂದರೂ ಬಿಟ್ಟು ಹೋಗಂಗಿಲ್ಲ. 1 year ಕಂಪ್ಲೀಟ್ ಆಗೋವರೆಗೂ ಯಾವುದು ಮಾಡೋ ಹಾಗಿಲ್ಲ. ಸೊ ಕೊನೆ ಪ್ರೊಡಕ್ಷನ್ ನಡೀತಾ ಇತ್ತು. ಕೊನೆಯದು ನಾಟಕ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅವಾಗ ಹೀಗೆ ಅಣ್ಣ ಸ್ಪಂದನ ಟೀಮಲ್ಲಿ ಒಂದು ನಾಟಕ ಮಾಡ್ತಿದ್ದ. ಅವನಿಗಲ್ಲಿ ಯಾರೋ ಹೇಳಿದ್ರಂತೆ. ನನಗೆ ಆ ಥಾಟ್ ಕೂಡ ಇಲ್ಲ, ಅಂದರೆ ನೆಕ್ಸ್ಟ್ ನಾನು ಆ್ಯಕ್ಟಿಂಗ್ ಪರ್ಸ್ಯೂ ಮಾಡಬೇಕು ಪ್ರೊಫೆಷನ್ ಆಗಿ ಅಂತ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೆ, BSc ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೆ. ನಂದೇನಂದರೆ BSc ಫ್ಯಾಷನ್ ಡಿಸೈನಿಂಗ್ ಮುಗಿಸ್ಬೇಕು, ಅದರದ್ದು ರಿಲೇಟೆಡ್ ಜಾಬ್ ತಗೋಬೇಕು, ಯಾವ್ದಾದ್ರು ಡಿಸೈನರ್ ಕೆಳಗಡೆ ಕೆಲಸ ಮಾಡೋದು, ಆ ಥರದ್ದು ಏನಾದರೂ ಮಾಡ್ಬೇಕು ನಾನು ನೆಕ್ಸ್ಟು. ಅದ್ರ ಮಧ್ಯದಲ್ಲಿ ಈವ್ನಿಂಗ್ ನನ್ನ ಕೆಲಸ ಮುಗಿದ್ಮೇಲೆ ನಾಟಕಗಳು ಮಾಡಬೇಕು, ಈ ಥರ ಥಾಟ್ ಇದ್ದಿದ್ದು. ನಾನು ಇದನ್ನೇ ಪ್ರೊಫೆಷನ್ ಆಗಿ ತಗೋತೀನಿ ಅಂತ ಯಾವತ್ತೂ ಯೋಚನೆ ಕೂಡ ಮಾಡಿರಲಿಲ್ಲ. ಸೊ ಅಣ್ಣ ಹೇಳ್ದ, ಹೀಗೆ ಯಾವುದೋ ಸೀರಿಯಲ್ಗೆ ಆಡಿಷನ್ಸ್ ನಡೀತಿದೆಯಂತೆ, ಅವ್ರ ಟೀಮಲ್ಲಿರೋ ಹುಡುಗಿರಿಗೆಲ್ಲ ಹೀರೋಯಿನ್ ಹುಡುಕ್ತಿದ್ದಾರೆ. ಸೊ ಅವ್ರ ಟೀಮಲ್ಲಿರೋ ಹುಡುಗಿಯರಿಗೆಲ್ಲ ಕಳಿಸಿದ್ದ, ನನಗೂ ಕಳಿಸ್ದ, ಹೋಗು ಅಂತ. ಅವತ್ತು ನಂದು ಫೈನಲ್ ಇಯರ್ ಡಿಗ್ರಿದು 5th ಸೆಮ್ದು ಫಸ್ಟ್ ಡೇ ಕಾಲೇಜ್. ಸೊ ನಾನು ಎಷ್ಟೊತ್ತಿಗೆ ಬಿಡ್ತಾರೋ ಏನೋ ಗೊತ್ತಿಲ್ಲ, ಆದರೆ ಮೈಂಡಲ್ಲಿ ಏನಿರಲಿಲ್ಲ ಅಲ್ವಾ ಮಾಡ್ಬೇಕಂತ. ನೋಡೋಣ, ಬಿಟ್ಟರೆ ಹೋಗ್ತೀನಿ, ಬೇಗ ಮುಗಿದ್ರೆ ಕಾಲೇಜ್ ಹೋಗ್ತೀನಿ, ನೋಡೋಣ ಅಂತ ಅಂದ್ಕೊಂಡು. ಅವತ್ತು ಆ್ಯಕ್ಚುಲಿ ಫಸ್ಟ್ ಡೇ ಹಾಫ್ ಡೇ ಅಷ್ಟೇ ಇದ್ದಿದ್ದು, ಮುಗ್ದೋಯ್ತು. ಮನೆಗೆ ಬಂದೆ, ಹೋಗೋಣ ಅಂತ ಅವನು ಸ್ವಲ್ಪ ಬಲವಂತ ಮಾಡಿ ಕೇಳ್ದ. ಸರಿ ಆಯ್ತು ಹೋಗೋಣ ಅಂತ ಅಂದ್ಬಿಟ್ಟು, ಫಸ್ಟ್ ಆಡಿಷನ್ ಹೆಂಗೆ ಕೊಡಬೇಕು ಅಂತಲೂ ಇನ್ನೂ ಗೊತ್ತಿರಲಿಲ್ಲ ನನಗೆ. ಆವಾಗಲೇ ಹೋಗಿ ನೋಡ್ತೀನಿ, ಅರ್ಧ ಇದು
ಅಲ್ಲಿ ಏನು ಆಫೀಸ್ ಇದೆ ಅದು ಪೂರ್ತಿ ಅಭಿನಯ ತರಂಗ ಸ್ಟೂಡೆಂಟ್ಸೇ ನಿಂತಿದ್ದಾರೆ. ನನಗೆ ಯಾರು ಮ್ಯಾಮ್ಗೆ ಹೇಳ್ಬಿಡ್ತಾರೋ ಅಂತ ಭಯ. ವಾಪಸ್ ಹೋಗ್ಬಿಡ್ಲಾ ಇಲ್ಲಿಂದ, ಯಾರಾದರೂ ಮ್ಯಾಮಿಗೆ ಹೇಳ್ಬಿಟ್ರೆ ಏನು ಮಾಡೋದು ಅಂತ. ಆಮೇಲೆ ಇಲ್ಲ ಹೋದೆ. ಆ್ಯಕ್ಚುಲಿ ಅಲ್ಲಿ ನನ್ನ ಸೀನಿಯರ್ಸ್ ಎಲ್ಲ ಯಾರು ಆಡಿಷನ್ಗೆ ಬಂದಿದ್ರು ಅವರೇ ನನಗೆ ಸ್ಕ್ರಿಪ್ಟಲ್ಲೂ ಹೆಲ್ಪ್ ಮಾಡಿದ್ದು. ಒಂದಿಷ್ಟು ಉದ್ದ ಡೈಲಾಗ್ ಇತ್ತು, ದೊಡ್ಡ ಡೈಲಾಗು. ಅಂದರೆ ಅದರಲ್ಲಿ ತಾಯಿ ಇರಲ್ಲ ಅಲ್ಲ ನನಗೆ. ಸೊ ತಾಯಿ ಇಲ್ಲದೆ ಇರೋದನ್ನು, ತಾಯಿ ಫೋಟೋ ನೋಡಿಕೊಂಡು ನನ್ನ ಅವಳ ಜೀವನದಲ್ಲಿ ಆಗ್ತಾ ಇರೋ ಕಷ್ಟನೆಲ್ಲ ಹೇಳಿಕೊಂಡು ಹೀಗೆ ಅಮ್ಮನ ಜೊತೆ ಒಂದು ಕಾನ್ವರ್ಸೇಷನ್ದು ಒಂದು ದೊಡ್ಡ ಡೈಲಾಗ್ ಇತ್ತು. ನನ್ನ ಸೀನಿಯರ್ ಮನು ಅಣ್ಣ ಅಂತ ಒಬ್ರು, ಅವರು ನನಗೆ ಹೆಲ್ಪ್ ಮಾಡಿದ್ರು. ನೋಡು ಇದು ಈ ಭಾವದಲ್ಲಿ ಹೇಳಬೇಕು, ಅವ್ರು ಡಿವೈಡ್ ಮಾಡಿಕೊಟ್ಟು ಫಸ್ಟ್ ಇಷ್ಟು ಲೈನು ಈ ಭಾವದಲ್ಲಿ ಹೇಳಬೇಕು, ಈ ನೆಕ್ಸ್ಟು ಈ ಥರ ನೀನು ಎಮೋಷನ್ಸ್ ಚೇಂಜ್ ಮಾಡ್ಕೋಬೇಕು ಅಂತೆಲ್ಲ ಅವ್ರು ಹೆಲ್ಪ್ ಮಾಡಿದ್ದಕ್ಕೆ ಅವತ್ತು ಆ ಆಡಿಷನ್ನ ಈಸಿಯಾಗಿ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ಬೋದು. ಆಡಿಷನ್ ಕೊಟ್ಮೇಲೆ ಅವ್ರ ರಿಯಾಕ್ಷನ್ ನೋಡಿ, ಅಂದರೆ ಅವರು ಅಲ್ಲೇ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ರು. ಮತ್ತೆ ಫುಲ್ ಅವರು ನೆಕ್ಸ್ಟು ಇದು ಆಲ್ಮೋಸ್ಟ್ ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ ಅನ್ನೋ ಥರ ಹೇಳಿದ್ರು. ನಿಮಗೆ ನಾಳೆ ಕನ್ಫರ್ಮ್ ಮಾಡ್ತೀವಿ, ಬಟ್ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿದ್ದೀರಾ, ನೀವು ಸೆಲೆಕ್ಟ್ ಆದರೆ ನೀವು ಕಾಲೇಜ್ ಗಿಲ್ಲೇಜ್ ಎಲ್ಲ ಬಿಟ್ಟು 1-2 ಮಂತ್ಸ್, ಅದು ಕಳಸಾದಲ್ಲಿ ಶೂಟಿಂಗ್ ಇತ್ತು. ಸೊ 2 ಮಂತ್ಸ್ ಕಳಸಾಗ ಬರಬೇಕಾಗತ್ತೆ, ಅಲ್ಲೇ ಶೂಟಿಂಗ್ ಇರುತ್ತೆ, ನೀವು ಇದಕ್ಕೆಲ್ಲ ಓಕೆನಾ ಅಂತೆಲ್ಲ ಕೇಳಿದ್ರು. ನನಗೆ ಐಡಿಯಾನೇ ಇಲ್ಲ, ಹೋಗಿರೋದೇ ಅಂದರೆ ತುಂಬ ಕ್ಲೂಲೆಸ್ ಆಗಿ ಹೋಗಿದ್ದೀನಿ. ಹೌದಾ ಏನು ಮಾಡಬೇಕು, ಸೆಲೆಕ್ಟ್ ಕನ್ಫರ್ಮ್ ಮಾಡಲಿ, ಆಮೇಲೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ ಅಂತ. ಬಟ್ ನನಗೆ ಆರ್ಟಿಸ್ಟಾಗಿ ಆಪರ್ಚುನಿಟಿ ಎಷ್ಟು ಈಸಿಯಾಗಿ ಸಿಕ್ತು. ಫ್ಯಾಮಿಲಿ ವೈಸು ಅಷ್ಟೇ, ಐ ಆಮ್ ವೆರಿ ಲಕ್ಕಿ. ನನ್ನ ಲೆಕ್ಚರರ್ಸು ಅಷ್ಟೇ, ಅವರು ಎಲ್ಲರೂ ಸಪೋರ್ಟ್ ಮಾಡೋರು. ನಾನಿನ್ನೂ ಕನ್ಫ್ಯೂಷನಲ್ಲಿದೆ, ಮಾಡಬೇಕಾ ಏನು ಮಾಡಬೇಕು, ಕಾಲೇಜು ಹೋಗುತ್ತೆ ಬೇರೆ, ಹೌದು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನೆಕ್ಸ್ಟ್ ಡೇ ಇಮಿಡಿಯೇಟ್ ಕಾಲ್ ಬಂತು, ನೀವು ಕನ್ಫರ್ಮ್ ಆಗಿದ್ದೀರಾ ಅಂತ. ಇಮಿಡಿಯೇಟ್ ಹಿಂಗೆ ಇಷ್ಟಿಷ್ಟು ನೆಕ್ಸ್ಟ್ ಮಂತಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ನಿಮ್ಮದು ಏನಿದೆ ಇದು ಮಾಡ್ಕೊಳ್ಳಿ ಅಂತೆಲ್ಲ. ನಾನು ನೆಕ್ಸ್ಟು ಕಾಲೇಜಲ್ಲಿ ಮಾತಾಡಬೇಕಲ್ಲ, ಹೆಂಗೆ ಅಟೆಂಡೆನ್ಸ್ ಎಲ್ಲ ಅಂತ. ಲೆಕ್ಚರರ್ಸ್ ವೇರ್ ವೆರಿ ಸಪೋರ್ಟಿವ್. ಅವ್ರು ಹೇಳಿದ್ರು, ಈ ಥರ ಅವಕಾಶ ಎಲ್ರಿಗೂ ಸಿಗಲ್ಲ, ನೀವು ಹೋಗಿ ಮಾಡು, ನಿಮಗೆ ಏನು ಸಪೋರ್ಟ್ ಬೇಕು ಅದು ನಮ್ಮ ಕಡೆಯಿಂದ ನಾವು ಮಾಡ್ತೀವಿ ಅಂತ. ನೆಕ್ಸ್ಟು ಆ್ಯಕ್ಚುಲಿ ಅಮ್ಮ ಅಣ್ಣ ಇಬ್ರು ಕರ್ಕೊಂಡು ಪ್ರಿನ್ಸಿಪಲ್ ಹತ್ರ ಹೋಗಿದೆ. ಯಾಕಂದರೆ ಮೌಂಟ್ ಕಾಮಲಲ್ಲಿ ಓದಿದ್ದು, ತುಂಬ ಸ್ಟ್ರಿಕ್ಟ್ ಅಲ್ಲಿ. 75 ಅಟೆಂಡೆನ್ಸ್ ಇಲ್ಲ ಅಂತಂದರೆ ನಿಮ್ಮನ್ನ ಎಕ್ಸಾಮಿಗೆ ಬಿಲ್ಕುಲ್ ಕೂರಿಸಲ್ಲ, ಏನು ಮಾಡಿದ್ರೂ ಕೂರಿಸಲ್ಲ. ಪ್ರಿನ್ಸಿಪಲ್ ಹತ್ರ ಹೋದ್ವಿ, ಏನೋ ಪೇರೆಂಟ್ಸ್ನ ಕರ್ಕೊಂಡೋದ್ರೆ ಪ್ರಿನ್ಸಿಪಲ್ ಒಪ್ಕೊಂಡ್ಬಿಡ್ತಾರೆ ಅನ್ನೋ ಧೈರ್ಯ ಹೋದ್ವಿ. ಪ್ರಿನ್ಸಿಪಲ್ ಹೇಳಿದ ಒಂದೇ ಮಾತು, ನೋಡಿ ಇದೆಲ್ಲ ಎಷ್ಟು ದಿನ ಬರುತ್ತೆ, ನೀವು ಸ್ಟಡೀಸ್ ಕಂಪ್ಲೀಟ್ ಮಾಡಬೇಕು, ಇದರಿಂದ ನಿಮ್ಮ ಜೀವನ ಇರೋದು ಅಂತಂದರು. ಆಮೇಲೆ ಗೊತ್ತಾಗೋಯ್ತು, ಏನಾದರೂ ಅವ್ರು ಹೇಳಿದ ಒಂದೇ ಮಾತು, 75% ಅಟೆಂಡೆನ್ಸ್ ಇದೆಯಾ, ನೀವು ಏನಾದರೂ ಮಾಡ್ಕೊಳ್ಳಿ, ಎಕ್ಸಾಮಿಗೆ ಕೂರಿಸ್ತೀವಿ, ಇಲ್ಲ ಅಂದರೆ ಕೂರ್ಸೋಕ್ಕಾಗಲ್ಲ. ಆ್ಯಕ್ಚುಲಿ ನಾನು ಅಟೆಂಡೆನ್ಸ್ ಶಾರ್ಟೇಜಿಂದ ಸಪ್ಲಿಮೆಂಟ್ರಿ ಬರೆದೆ. ಲಾಸ್ಟ್ ಸೆಮ್ ಪೂರ್ತಿ ಎಲ್ಲ ಸಬ್ಜೆಕ್ಟ್ಸು ಸಪ್ಲಿಮೆಂಟ್ರಿ ಬರೆದು ಪಾಸ್ ಆಗಿದ್ದು. ನಿಮಗೆ ಒಂಥರ ಗಿಲ್ಟ್ ಫೀಲ್ ಆಗಿ? ಆ್ಯಕ್ಚುಲಿ ತುಂಬ ಗಿಲ್ಟ್ ಫೀಲ್ ಇತ್ತು, ಯಾಕಂದರೆ ಲೈಫಲ್ಲಿ ಒಂದು ಸಪ್ಲಿಮೆಂಟ್ರಿ ಬರ್ದಿರಲಿಲ್ಲ. ಇದು ಯಾವುದೋ ಅಟೆಂಡೆನ್ಸ್ ಶಾರ್ಟೇಜಿಂದ ಸಪ್ಲಿಮೆಂಟ್ರಿ ಬರೀಬೇಕಲ್ಲ ಅಂತ ತುಂಬ ಬೇಜಾರಾಯಿತು. ಆ್ಯಂಡ್ ಯಾರೂ ಇರಲ್ಲ, ಫ್ರೆಂಡ್ಸ್ ಇರಲ್ಲ, ಜೊತೆಗೆ ಓದೋಕ್ಕೆ ಏನಿಲ್ಲ, ಒಬ್ಬಳೇ ಓದ್ಕೊಂಡು ಬರಿಬೇಕು. ಸ್ವಲ್ಪ ಹಿಂಸೆ ಆಯಿತು. ಬಟ್ ಮನೇಲೂ ಅಷ್ಟೇ, ಏನು ಮಾಡೋದು ಅಂತ ಕೇಳಿದೆ. ಅಮ್ಮ ಅಂದರು, ನೋಡು ನಿಂಗೆ ಏನು ಅನಿಸುತ್ತೆ, ಮಾಡಲ್ಲ ಅಂತಂದರೆ ಅದಕ್ಕೂ ಓಕೆ, ಮಾಡ್ತೀನಿ ಅಂದರೆ ಅದಕ್ಕೂ ಓಕೆ. ಮನೆಗೆ ಸಪೋರ್ಟ್ ಇತ್ತು. ಹಾಂ, ನಾ ಇಲ್ಲಿವರೆಗೂ ಏನು ಮಾಡಿದ್ದೀನಿ ಎಲ್ಲದಕ್ಕೂ ಫ್ಯಾಮಿಲಿ ಸಪೋರ್ಟ್ ಇದೆ. ಸೊ ಅಮ್ಮ ಹೇಳಿದ್ರು, ಅಂದರೆ ನಿಂಗೆ ಕಷ್ಟ ಆಗುತ್ತೆ ಬ್ಯಾಲೆನ್ಸ್ ಮಾಡೋದಕ್ಕೆ, ಓದೋದು ಇದು ಎಲ್ಲ ಅಂತಂದರೆ ನೋಡಿ ಆಮೇಲೆ ಬೇಕಾದರೆ ಸ್ಟಡೀಸ್ ಕಂಪ್ಲೀಟ್ ಮೇಲೆ ಮಾಡ್ತೀನಿ ಅಂತಂದ್ರು ಓಕೆ, ಇಲ್ಲ ಮಾಡ್ತೀನಿ ಅಂದ್ರೆ ಅದಕ್ಕೂ ಓಕೆ ಅಂತ. ನಮ್ಮ ಅಣ್ಣ ಮಾತ್ರ ಫೋರ್ಸ್ ಮಾಡ್ದ, ಇಲ್ಲ ಈ ಥರ ಆಪರ್ಚುನಿಟಿ ಯಾರಿಗೆ ಬರುತ್ತೆ ಹೇಳು, ಹೋಗ್ಬಿಟ್ಟು ಫಸ್ಟ್ ಆಡಿಷನಲ್ಲೇ ಸೆಲೆಕ್ಟ್ ಆಗ್ಬಿಡಿದ್ಯಾ, ಇಲ್ಲ ಮಾಡು ನೀನು ಅಂತ. ಆ ಲೆಕ್ಚರರ್ಸು ಹಾಗೆ ಹೇಳಿದ್ರು, ನಿಮ್ಗೆ ಏನು ಬೇಕಾದ ಸಪೋರ್ಟ್ ನಾವು ಕೊಡ್ತೀವಿ, ವಾಪಸ್ ಬಂದು ನಿಮ್ಗೆ ಏನು ಅರ್ಥ ಆಗಲಿಲ್ಲ ಅಂತಂದ್ರು ನೀವು ನಮ್ಮ ಹತ್ರ ಹೇಳಿಸ್ಕೋಬೋದು ಅಂತೆಲ್ಲ. ಸೊ ಇಷ್ಟು ಸಪೋರ್ಟ್ ಇದ್ಮೇಲೆ ಅದು ಬಂದೇ ಬರುತ್ತೆ, ಯಾಕೆ ಮಾಡಬಾರ್ದು ಅಂತ. ಸೊ
ಫಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಸ್ಟಾಪ್ ಇಲ್ಲ, ತಿರುಗಿ ನೋಡಿಲ್ಲ ಅದು. ಅಲ್ವಾ? ಒಳ್ಳೇದಾಯ್ತು ನೋಡಿ, ಅವತ್ತು ಚೂಸ್ ಮಾಡಿದ್ದಕ್ಕೆ ನಿಮಗೆ ಲಾಸ್ ಇಲ್ಲ, ಏನು ಗಿಲ್ತಿಲ್ಲ. ಓಕೆ, ಅದೇ ಮೊದಲ ಚರಣದಾಸಿ ಸೀರಿಯಲ್, ನಿಮ್ಮ ಮೊದಲ ಸೀರಿಯಲ್, ಅದಕ್ಕೆ ಅದೇ ಸಡನ್ ಮ್ಯಾರೇಜ್ ಆಗಿರುತ್ತೆ ಆ ಥರದ್ದೆಲ್ಲ ಪಾತ್ರ ನೋಡಿ ನಿಮ್ಗೆ ಯಾಕೆ ಇಷ್ಟ ಆಯಿತು ಆ ಪಾತ್ರ? ಅಂದರೆ ಏನು ಅನಿಸ್ತು ಆ ಪಾತ್ರದ ಬಗ್ಗೆ ನಿಮಗೆ? ಆ್ಯಕ್ಚುಲಿ ಹಿಂಗೆ ಆಡಿಷನ್ಗೆ ಹೋಗಿ ಸೆಲೆಕ್ಟ್ ಆದಮೇಲೆ ಈಗ ಸೆಲೆಕ್ಟ್ ಆಗ್ಬಿಡ್ತೀನಿ ಫಸ್ಟ್, ಅಂದರೆ ನಾನೇನು ಕತೆ ಕೇಳಿ ಅದಕ್ಕೆ ಸೆಲೆಕ್ಟ್ ಆಗಿದ್ದಲ್ಲ, ಸೆಲೆಕ್ಟ್ ಆಗ್ಬಿಡ್ತೀನಿ. ಅದಾದ್ಮೇಲೆ ಕತೆ ಕೇಳಿದೆ, ಇಷ್ಟ ಆಯಿತು. ಆ್ಯಕ್ಚುಲಿ ಆ ಟೈಮಲ್ಲಿ ಬರ್ತಾ ಇದ್ದಿದ್ದು ಸೀರಿಯಲ್ ಕತೆಗಳು ಎಲ್ಲ ತುಂಬ ಚೆನ್ನಾಗಿತ್ತು ರಿಯಲಿ. ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಈಗಲೂ ಜನಕ್ಕೆ ಕತೆ ನೆನಪಿದೆ. ಹೌದು, ಅಲ್ಲಿ ತುಂಬ ಜನ ಆ ದೀಪಾ ಪಾತ್ರದೊಟ್ಟಿಗೆ ಅವರು ಕೂಡ ಅದನ್ನು ತುಂಬ ಫೀಲ್ ಮಾಡ್ಕೊಂಡಿದ್ದಾರೆ. ಅದು ಮಗು ಆಗಿದ್ದು, ಮನೆಯವರೆಲ್ಲ ಬಿಟ್ಟು ಹೋಗೋದು, ನಾನು ಮಗುಗೋಸ್ಕರ ಹುಡ್ಕೊಂಡು ಬರೋದು, ಅದೆಲ್ಲ ತುಂಬ ಜನ ನೆನ್ಪಿಟ್ಕೊಂಡಿದ್ದಾರೆ. ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿತ್ತು ಅದು. ಆ್ಯಕ್ಚುಲಿ ಅದು ಇನ್ನೂ ನೆನಪಿದೆ ಅಂದರೆ ನಾವು ಅದರಲ್ಲೇ ಗೊತ್ತಾಗುತ್ತೆ. ಸೊ ಅವತ್ತು ಅಳು ಮುಂಜೆ ಆ್ಯಕ್ಟಿಂಗ್ ಆಬ್ವಿಯಸ್ಲಿ, ಅದಕ್ಕೆಲ್ಲ ಪೇರೆಂಟ್ಸು ನಿಮ್ಮ ಅಣ್ಣ ಆಗಲಿ ಏನು ರಿಯಾಕ್ಷನ್ ಕೊಡ್ತಾ ಇದ್ರು? ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಅವ್ರು ಏನಂದ್ರೆ ಯಾಕೆ ಈ ಥರದ್ದು ಮಾಡ್ತಿದ್ಯಾ, ಆ ಥರದ್ದು ಮಾಡ್ತಿದ್ಯಾ ಏನೂ ಕೇಳಲ್ಲ. ಅಂದರೆ ಫ್ರೆಂಡ್ಸ್ ಆಗಲಿ ಟೀಸಿಂಗ್ ಎಲ್ಲ ಇರುತ್ತೆ, ಎಷ್ಟು ಅಳ್ತೀಯ ಮಾರ ಅದು ಕೇಳ್ತಾರೆ. ನನ್ನ ಲೆಕ್ಚರರ್ ಒಬ್ರು ಕಾಲ್ ಮಾಡ್ಬಿಟ್ಟು ಕೇಳಿದ್ರು, ಯಾಕೆ ಇಷ್ಟೊಂದು ಅಳೋ ಪಾತ್ರ ಎಲ್ಲ ಮಾಡ್ತಿದ್ಯಾ ನೀನು ಅಂತೆಲ್ಲ. ಓಕೆ ಓಕೆ. ಚರಣದಾಸಿ ಆದ್ಮೇಲೆ ನಿಮ್ಗೆ ಇನ್ನೂ ಅವಕಾಶಗಳು ಬರ್ತಾ ಹೋಯ್ತು. ಆ್ಯಕ್ಚುಲಿ ಚರಣದಾಸಿ ಮುಗಿಯೋ ಕೊನೆಯ ದಿನನೇ ನಂಗೆ ಒಂದು ಆಫರ್ ಬಂದಿತ್ತು. ಅದು ಏನಂದರೆ ಆ್ಯಕ್ಚುಲಿ ಆ ಥರ ನಮ್ಮನೆಯವ್ರ ರಾಣಿ ಕೊನೆ ದಿನಾನು ಶೂಟಿಂಗ್ ದಿನಾನು ನಂಗೆ ಒಂದು ಆಫರ್ ಬಂದಿತ್ತು ಇಮಿಡಿಯೇಟ್ ಆಗಿ. ಈ ಥರ ಸುಮಾರು ಸಲ ಆಗಿದೆ. ಸಖತ್ ಲಕ್ಕಿ ಇದೀರ ನೀವು ಆ್ಯಕ್ಚುಲಿ. ಬಟ್ ಎರಡೂ ಒಪ್ಕೊಂಡಿಲ್ಲ ನಾನು. ಅಯ್ಯೋ, ಅದು ಒಂದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ಗೆ ಬಂದಿತ್ತು, ಯಾಕೋ ಇಷ್ಟ ಆಗಲಿಲ್ಲ, ಅದಕ್ಕೆ ಒಪ್ಕೊಳ್ಳಿಲ್ಲ ಅದು. ಅಂದರೆ ಅವಾಗಷ್ಟೇ ಫಸ್ಟ್ ಸೀರಿಯಲ್ ಮಾಡ್ತಿದ್ದೆ, ಯಾಕೆ ರೀಪ್ಲೇಸ್ ಮಾಡಬೇಕು, ಮತ್ತು ಅಂದರೆ ಇನ್ನೂ ನೋಡೋಣ ಏನು ಬರ್ಬೋದು ಆಪರ್ಚುನಿಟಿ ಅಂತ ತಲೆಯಲ್ಲಿತ್ತು. ಸೊ ಅದನ್ನು ಒಪ್ಕೊಳ್ಳಿಲ್ಲ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.